ಮೋದಿಗೆ ಎಚ್ಚರಿಕೆ ಕೊಡ್ತಾ ಗಲಭೆ ಪೀಡಿತ ಬಾಂಗ್ಲಾದೇಶ ಹಿಂಸಾಕೋರರಿಂದ ಉದ್ದಟತನದ ಹೇಳಿಕೆ. ಭಾರತಕ್ಕೆ ವಾರ್ನಿಂಗ್ ಕೊಟ್ಟ ಬಾಂಗ್ಲಾ ಹಿಂಸಾಕೋರರು. ಶೇಖ್ ಹಸೀನಾಗೆ ಆಶ್ರಯ ನೀಡದಂತೆ ಭಾರತಕ್ಕೆ ಎಚ್ಚರಿಕೆ. ಶೇಖ್ ಹಸೀನಾರನ್ನ ಬಾಂಗ್ಲಾದೇಶಕ್ಕೆ ಒಪ್ಪಿಸಲು ತಾಕೀತು. ಬಾಂಗ್ಲಾ ವಿಪಕ್ಷಗಳಿಂದಲೂ ಭಾರತದ ವಿರುದ್ಧ ಆಕ್ರೋಶ. ಬಿಎನ್ಪಿ ಮತ್ತು ಗಣ ಅಧಿಕಾರಿ ಪಕ್ಷಗಳಿಂದ ವಾಗ್ದಾಳಿ. ಶೇಖ್ ಹಸೀನಾರನ್ನು ಭಾರತಕ್ಕೆ ಹಸ್ತಾಂತರಿಸಲು ಆಗ್ರಹ. ಗಣ ಅಧಿಕಾರ ಅಧ್ಯಕ್ಷ ನೂರುಲ್ ಹಕ್ ನೂರ್ ಒತ್ತಾಯ. ಆಕೆಯನ್ನು ಹಸ್ತಾಂತರಿಸದಿದ್ದರೆ ಭಾರತದ ವಿರುದ್ಧ ಪ್ರೊಟೆಸ್ಟ್. ಢಾಕಾದಲ್ಲಿರುವ ಭಾರತದ ರಾಯಭಾರ ಕಚೇರಿಗೆ ಮುತ್ತಿಗೆ. ಭಾರತೀಯ ಹೈಕಮಿಷನ್ ಮುತ್ತಿಗೆ ಹಾಕುವುದಾಗಿ ಬೆದರಿಕೆ. ಭಾರತಕ್ಕೆ ಎಚ್ಚರಿಕೆ ಕೊಟ್ಟ ಗಲಭೆ ಬೆಂಬಲಿತ ನೂರುಲ್ ಹಕ್. ಮೋದಿಗೆ ಎಚ್ಚರಿಕೆ ಕೊಡ್ತಾ ಹೇಗೆ? ಗಲಭೆ ಪೀಡಿತ ಬಾಂಗ್ಲಾದೇಶದಲ್ಲಿ ಈಗಾಗಲೇ ಹಿಂದೂಗಳ ಮೇಲೆ ಸಾಕಷ್ಟು ಹಿಂಸಾಚಾರ ಆಗ್ತಾ ಇದೆ. ಬಾಂಗ್ಲಾದೇಶ ಹಿಂಸಾಕೋರರಿಂದ ಈಗ ಉದ್ದಟತನದ ಹೇಳಿಕೆ ನೀಡಲಾಗ್ತಾ ಇದ್ದು, ಗಲಭೆಕೋರರು ಮೋದಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಭಾರತಕ್ಕೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಬಾಂಗ್ಲಾ ಹಿಂಸಾಕೋರರು ಶೇಖ್ ಹಸೀನಾಗೆ ಆಶ್ರಯ ನೀಡದಂತೆ ಭಾರತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಶೇಖ್ ಹಸೀನಾರನ್ನ ಬಾಂಗ್ಲಾದೇಶಕ್ಕೆ ಒಪ್ಪಿಸಲು ತಾಕೀತು ಮಾಡಿದ್ದಾರೆ. ಬಾಂಗ್ಲಾ ವಿಪಕ್ಷಗಳಿಂದಲೂ ಭಾರತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಎನ್ಪಿ ಮತ್ತು ಗಣ ಅಧಿಕಾರಿ ಪಕ್ಷಗಳಿಂದ ವಾಗ್ದಾಳಿ ನಡೆದಿದ್ದು, ಶೇಖ್ ಹಸೀನಾರನ್ನು ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲು ಆಗ್ರಹಿಸಿದ್ದಾರೆ. ಗಣ ಅಧಿಕಾರ ಅಧ್ಯಕ್ಷ ನೂರುಲ್ ಹಕ್ ನೂರ್ ಒತ್ತಾಯಿಸುತ್ತಿದ್ದು, ಆಕೆಯನ್ನ ಹಸ್ತಾಂತರಿಸಿದ್ದರೆ ಭಾರತದ ವಿರುದ್ಧ ಪ್ರೊಟೆಸ್ಟ್ ಮಾಡಲಾಗುವುದು. ಢಾಕಾದಲ್ಲಿರುವ ಭಾರತದ ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಎಂದು ವಾರ್ನಿಂಗ್ ಇಟ್ಟಿದ್ದಾರೆ. ಭಾರತೀಯ ಹೈಕಮಿಷನ್ ಮುತ್ತಿಗೆ ಹಾಕುವುದಾಗಿ ಬೆದರಿಕೆ ಇಟ್ಟಿದ್ದು, ಭಾರತಕ್ಕೆ ಎಚ್ಚರಿಕೆ ಕೊಟ್ಟ ಗಲಭೆ ಬೆಂಬಲಿತ ನೂರುಲ್ ಹಕ್.